ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ, ಡೈರೆಕ್ಟರ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಬಂದಿರುವಂತಹ ನೋಟಿಫಿಕೇಷನ್ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನೋಟಿಸನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇದನ್ನು 23/8/2025 ರಿಲೀಸ್ ಮಾಡಿದ್ದಾರೆ. ಈ ನೋಟಿಸ್ನ ಪ್ರಕಾರ ಅಲ್ಲಿ ನೋಡಿ, ಅರ್ಜೆಂಟ್ ಅಟೆನ್ಷನು. ಆ್ಯಸ್ ಪರ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC, the process of increasing MBBS seats for the academic session 2025 is in progress. So, in order to include newly authorized MBBS seats in round 2 of UG Counselling 2025, the competent authority has decided to start the round 2 of UG Counselling 2025 from 29th August 2025 tentatively. However, the revised schedule for round 2 will be published shortly. ಇದು ನೋಡಿ, ಇದನ್ನು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ NMCಯಿಂದ ರಿಲೀಸ್ ಆಗಿರೋದು. ಮತ್ತು ಏನು ಹೇಳ್ತಾರೆ, MCC ಅವರು, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯವರು ಏನು ಮಾಡಿದ್ದಾರೆ, ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ಇಲ್ಲೊಂದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. 29th August ಕೌನ್ಸಿಲಿಂಗ್ ಟೆಂಟೇಟಿವ್ ಡೇಟ್, ಇದು ಕೂಡ ಎಕ್ಸಾಕ್ಟ್ ಡೇಟ್ ಅಲ್ಲ. ಓಕೆ, ಸೊ ಅಂದರೆ ಪ್ರೀವಿಯಸ್ಲಿ ಅವ್ರು ರಿಲೀಸ್ ಮಾಡಿದಂಥ ನೋಟಿಫಿಕೇಷನ್ನ ಮೇಲೆ ನಮ್ಮ KEAದವರು KCET ಮಾಕ್ ರೌಂಡ್ ರಿಸಲ್ಟನ್ನು ಕೊಡ್ತೇನೆ ಅಂತ ಹೇಳಿದ್ದು. ಯಾಕಂದರೆ ಆ ಲಾಸ್ಟ್ ಟೈಮ್ ಹಾಗೆ ಹೇಳಿದರು. ಸೊ ಅದಕ್ಕೋಸ್ಕರ 29th ಮಾಕನ್ನು ಕೊಟ್ಟು ಅದಾದ ನಂತರ ಒಂದು 2-3 ಡೇಸಲ್ಲಿ ಆ್ಯಕ್ಚುಯಲ್ ರಿಸಲ್ಟ್ ಕೊಡೋ ಪ್ಲ್ಯಾನಲ್ಲಿ KEA ಇದ್ದಿತ್ತು. ಬಟ್ ಇವಾಗ MCCದು ಮತ್ತೆ ಕೌನ್ಸಿಲಿಂಗ್ ಡೇಟು ಪೋಸ್ಟ್ಪೋನ್ ಆಗ್ತಾ ಇದೆ. ಮೇ ಬಿ ನನ್ನ ಪ್ರಕಾರ ಇವರು ಏನು ಹೇಳ್ತಾರೆ, ಇದನ್ನು ಮಾಕ್ ರಿಸಲ್ಟನ್ನು 29th ಕೊಡ್ಬೋದು. ಬಟ್ ಆ್ಯಕ್ಚುಯಲ್ ರಿಸಲ್ಟು ಮತ್ತೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ. ಆ್ಯಕ್ಚುಯಲ್ ರಿಸಲ್ಟ್ ಮೇ ಬಿ 1-2 ಆಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಪೋಸ್ಟ್ಪೋನ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟು. ಸೊ ಯಾರಿಗಾದರೂ ಅಂದರೆ ಈ ವಿಡಿಯೋ ನೋಡ್ತಾ ಇದ್ದರೆ, KEA ಕಡೆಯಿಂದ ವಿಡಿಯೋ ನೋಡ್ತಾ ಇದ್ದರೆ, ಸರ್ ದಯವಿಟ್ಟು ಇದೊಂದು ಡೇಟನ್ನು, ಯಾವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರ್ಬೋದು, ಆ್ಯಕ್ಚುಯಲ್ ರಿಸಲ್ಟು KCET ಆ್ಯಕ್ಚುಯಲ್ ರಿಸಲ್ಟು, ಸೆಕೆಂಡ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟ್ ಯಾವಾಗ ಬರ್ಬೋದು. ಯಾಕಂದರೆ ನಮ್ಗೆ ಗೊತ್ತಿದೆ, ಇದು ಎರಡು ಕೂಡ ಕೌನ್ಸಿಲಿಂಗ್ ಒಟ್ಟಿಗೆ ಆಗ್ತಾ ಇರ್ಲಿಕ್ಕೆ ಹೋಗಿ ಮೆಡಿಕಲ್ ಇದು ಬರದೆ ನಿಮ್ಗೆ ಈ ಕಡೆ ನಮ್ಮದು KCETನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ MCCದಾಗದೆ ಈಚೆ ಕಡೆ KCET ಫರ್ದರ್ ಪ್ರೊಸೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನೀವೊಂದು ಡೇಟನ್ನು ಹೇಳಿದರೆ ಅಕಾರ್ಡಿಂಗ್ ಟು ದ್ಯಾಟ್ ಪೇರೆಂಟ್ಸ್ಗಳಿರ್ಬೋದು, ಸ್ಟೂಡೆಂಟ್ಸ್ಗಳಿರ್ಬೋದು, ಅಂದರೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳು ಬೇರೆ ಕಡೆಯಿಂದ ಬರಬೇಕಾಗತ್ತಾ. ಸೊ ಅಂಥ ಟೈಮಲ್ಲಿ ಅವರಿಗೆ ಅಂದರೆ ಅವರಿಗೆ ಆಫೀಸಿಗೆ ಹೋಗ್ತಿರ್ತಾರೆ ಅಥವಾ ವರ್ಕಿಂಗ್ ಎಂಪ್ಲಾಯೀಸ್ ಆಗಿರ್ತಾರೆ. ಸೊ ಅಂಥವರಿಗೆ ನೀವೊಂದು ಡೇಟನ್ನು ಹೇಳಿದರೆ ಅವರು ಅಕಾರ್ಡಿಂಗ್ಲಿ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು KEA ಕಡೆಯಿಂದ ಒಂದು ಯಾವಾಗ ಫಸ್ಟ್ ರೌಂಡ್ನ ಆ್ಯಕ್ಚುಯಲ್ ರಿಸಲ್ಟ್ ಬರುತ್ತೆ, ನೀವು ಹೇಳಿದ್ದೀರಾ 29th ಬರುತ್ತೆ, ಆವಾಗ ಒಂದು ಮಾಕ್ ರಿಸಲ್ಟ್ ಬಂದಾಗ ಅದು ಆಲ್ಮೋಸ್ಟ್ 100% ಫಿಕ್ಸ್ ಆಗಿರುತ್ತೆ, ಅಪ್ಗ್ರೇಡ್ ಆಗ್ಬೋದು ಅಂತ ಹೇಳಿದ್ದೀರಾ. ಬಟ್ ಮಾಕ್ ಬಂದ ನಂತರ ಆ್ಯಕ್ಚುಯಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಈಗ ನೋಡಿದರೆ MCCದು ಕೂಡ ಪೋಸ್ಟ್ಪೋನ್ ಆಗಿದೆ. ಆ ಲೆಕ್ಕದಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಮ್ಮ KEAನ KCET ರಿಸಲ್ಟ್ ಕೂಡ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ತುಂಬ ಇದೆ, ಆ್ಯಕ್ಚುಯಲ್ ರಿಸಲ್ಟ್. ಯಾಕಂದರೆ ನೀವೇ ಹೇಳಿದ್ದೀರಾ, KEA ಡೈರೆಕ್ಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ ಏನು ಹೇಳಿದ್ದಾರೆ, MCC ರಿಸಲ್ಟ್ ಬರುತ್ತೆ, ಬಂದ ನಂತರ ನಿಮಗೊಂದು ಇದು ಕೊಡ್ತೇವೆ, ಎಕ್ಸಿಟ್ ಆಗೋದಿದ್ರೆ ಎಕ್ಸಿಟ್ ಆಗ್ಬೋದು. ಸೊ ದ್ಯಾಟ್ ವಿ ವಿಲ್ ರನ್ ಅಗೇನ್, ನಾವು ಸಾಫ್ಟ್ವೇರ್ನ ಮತ್ತೆ ರನ್ ಮಾಡ್ತೇವೆ, ಆವಾಗ ಅಪ್ಗ್ರೇಡೇಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ಬಟ್ MCC ರಿಸಲ್ಟ್ ಇದು ಮತ್ತೆ ಲೇಟ್ ಆಗ್ತಾ ಇರ್ಲಿಕ್ಕೆ ಹೋಗಿ ನನ್ನ ಪ್ರಕಾರ ಲೇಟ್ ಆಗುತ್ತೆ. ಬಟ್ ಯಾವ ಡೇಟಿಗೆ ಬರ್ಬೋದು ಅನ್ನೋದನ್ನು ಒಂದು ಕ್ಲಾರಿಟಿ ವಿಡಿಯೋ ಮಾಡಿದರೆ ಒಳ್ಳೇದಾಗ್ತಾ ಇದ್ದಿತ್ತು ಅಂತ ಒಂದು ರಿಕ್ವೆಸ್ಟ್. ಎರಡನೇ ರಿಕ್ವೆಸ್ಟ್ ಬಂದುಬಿಟ್ಟು, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕಾಮಿಡಿಕೆಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, KCETಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರಿಗೂ ತುಂಬ ಕನ್ಫ್ಯೂಷನ್ಸ್ ಇದೆ. ಯಾಕಂದರೆ 28th ಒಳಗಡೆ ಕಾಮಿಡಿಕೆದು ನೀವು ಅವರು ಡಿಸಿಷನ್ನ ತಗೊಳ್ಬೇಕು. ಕಾಮಿಡಿಕೆಯಲ್ಲಿ ಏನು ಮುಂದಿನ ರೌಂಡಿಗೆ ಹೋಗ್ತಾರೆ ಅಥವಾ ಅಡ್ಮಿಷನ್ ತಗೊಳ್ತೀರಾ ಅಥವಾ ಎಕ್ಸಿಟ್ ಆಗೋದಾ ಅಂತ ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದರೆ, ಕಾಮಿಡಿಕೆದವರಿಗೆ ಕಾಲ್ ಮಾಡಿದರೆ ಇಲ್ಲ ನಾವು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ 29th KCET ರಿಸಲ್ಟ್ ಇದೆ ಸರ್, ವೆಯ್ಟ್ ಮಾಡಲಿಕ್ಕೆ ಆಗುತ್ತೆ ಕೇಳಿದರೆ ಅವ್ರು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ಇದೊಂದು ಏನು ಅಂತ ಕೇಳಿದರೆ, ನೀವು ಇನ್ ಕೇಸ್ ಒಂದು ಕ್ಲಾರಿಟಿಯನ್ನು ಕೊಟ್ಟರೆ, ಸುಮ್ಮನೆ ಅವರಿಗೆ ಮೇಲ್ ಮಾಡಬೇಕು, ಕಾಮಿಡಿಕೆದವರಿಗೆ ಮೇಲ್ ಮಾಡಿ ಸರ್ ನಿಮ್ಮದು ರಿಫಂಡ್ ಇದೆಯಾ ಇಲ್ವಾ ಅನ್ನೋ ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಸೊ ಅದೇ ನೀವು ಇನ್ ಕೇಸು ಬೇಗ ಕೊಟ್ಟರೆ ಅಂದರೆ, ಅಥವಾ ಕಾಮಿಡಿಕೆದವರಿಗೆ ರಿಕ್ವೆಸ್ಟ್ ಮಾಡಿ ಒಂದು 29th 30th ಈ ಥರ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೇಳಿದರೆ, ಅಥವಾ ನಿಮ್ಮದು ಪ್ರೀಪೋನ್ ಮಾಡಿದರೆ, ಯಾವುದು ಮಾಕ್ ರೌಂಡ್ ರಿಸಲ್ಟನ್ನು ಪ್ರೀಪೋನ್ ಮಾಡಿದರೆ, ಅವಾಗ ಏನಾಗುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು KCETನ ಕಾಮಿಡಿಕೇನ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ಕ್ವಿಟ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅವರಿಗೆ. ಈದರ್ KCETಯಲ್ಲಿ ಕ್ವಿಟ್ ಮಾಡ್ತಾರೆ ಅಥವಾ ಕಾಮಿಡಿಕೇಲಿ ಕ್ವಿಟ್ ಮಾಡ್ತಾರೆ. ಸೊ ಆವಾಗ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಆ ಸೀಟ್ಗಳು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ KCETಯಲ್ಲಿ ಕ್ವಿಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಸರ್. ಕ್ವಿಟ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಎಲ್ಲ ಕಾಲೇಜನ್ನು ಡಿಲೀಟ್ ಮಾಡ್ತಾರೆ.
ಅವರಿಗೆ ಸಿಗೋ ಕಾಲೇಜ್ಗಳೆಲ್ಲದನ್ನು ಡಿಲೀಟ್ ಮಾಡ್ತಾರೆ. ಸೊ ದ್ಯಾಟ್ ಅವರಿಗೆ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತೆ, ಅಥವಾ ಸೆಕೆಂಡ್ ರೌಂಡಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಅಂತ ಹೇಳಿದ್ರೆ ಆ ಸೀಟ್ ಉಳಿದಿರುತ್ತಲ್ಲ, ಅದು ಇನ್ನೊಬ್ಬ ಸ್ಟೂಡೆಂಟಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ನಾನು ಹೇಳೋದು KEAಗೆ ಇದೊಂದು 2 ರಿಕ್ವೆಸ್ಟು. ಒಂದು, ಯಾವಾಗ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬರ್ಬೋದು ಅನ್ನೋದನ್ನು ಹೇಳಿ. ಯಾಕಂತ ಕೇಳಿದರೆ ಇಲ್ಲಿ MCC ಇದು ಪೋಸ್ಟ್ಪೋನ್ ಆಗಿದೆ. ಸೊ ಅದು ಪೋಸ್ಟ್ಪೋನ್ ಆಗಿದೆ ಅಂದರೆ ಒಬ್ವಿಯಸ್ಲಿ ಇಲ್ಲೂ ಕೂಡ KCET ರಿಸಲ್ಟ್ ಕೂಡ ಆ್ಯಕ್ಚುಯಲ್ ರಿಸಲ್ಟ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಒಂದು ಟೆಂಟೇಟಿವ್ ಡೇಟನ್ನು ಹೇಳಿದರೆ ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳು ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗ್ಬೋದು ಅಂತ ನನ್ನ ಇದು. ಎರಡನೇದು ಕಾಮಿಡ್-ಕೆ ಮತ್ತು KCET ಇದರ ಯಾವುದಾದ್ರೂ ಒಂದನ್ನು ಹೋಗೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀವು 28ಗೆ ಕಾಮಿಡ್-ಕೆದು ಫೈನಲ್ ಇಟ್ಕೊಂಡು 29ಗೆ ಇದರ ಮಾಕ್ ರಿಸಲ್ಟ್ ಕೊಟ್ಟರೆ ಅದು ಹೇಗಾಗುತ್ತೆ, ಕಂಪ್ಲೀಟ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲಿ ಇಡ್ತಾ ಇದ್ದೀರಾ. ಸೊ ದಯವಿಟ್ಟು ಇದೊಂದು ರಿಕ್ವೆಸ್ಟು, ಇದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟರೆ ವೀಡಿಯೋದಲ್ಲಿ ಒಳ್ಳೆಯದಾಗತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಯಾಕಂದರೆ ಎಲ್ಲ ಇದರವ್ರು ಬಂದ್ಕೊಂಡು ಮೆಡಿಕಲ್ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಬಿಟ್ಟರೆ ಇಂಜಿನಿಯರಿಂಗ್ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಎಲ್ಲ ಅವರವರ ಇದಕ್ಕೆ ಸರಿಯಾಗಿ ಮೆಡಿಕಲಿಗೆ ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ. ಅರ್ಧ ಗಂಟೆ ವೀಡಿಯೋದಲ್ಲಿ 25 ಮಿನಿಟ್ಸ್ ಬರೀ ಓನ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಮಾಡ್ತಾ ಇದ್ದಾರೆ. ಸೊ ನಾನು ಮೆಡಿಕಲ್ ಸ್ಟೂಡೆಂಟ್ಸ್ ಬಗ್ಗೆ ಇದು ಮಾಡ್ತಾ ಇಲ್ಲ, ಬಟ್ ಇವನ್ ಇಂಜಿನಿಯರಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಇದೊಂದು ಡೇಟನ್ನು ನೀವು ಆದಷ್ಟು ಇದು ಮಾಡ್ಕೊಳ್ಳಿ, ಆಯಿತಾ. ಮತ್ತೊಂದು, ನೀವು ಆಲ್ರೆಡಿ ಹೇಳಿದ್ದೀರಾ 3rd ರೌಂಡಿಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು, ಮತ್ತೆ ಹೋಗಿ ನೀವು 3rd ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಸ್ವಲ್ಪ ಹೆಕ್ಟಿಕ್ ಪ್ರಾಸೆಸ್ ಇದೆ. ಇದನ್ನೇನಾದರೂ ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ಆಗುತ್ತಾ ಅಂತ ಟ್ರೈ ಮಾಡಿ, ಆಯಿತಾ. ಸೊ ಇದಿಷ್ಟು. ದಯವಿಟ್ಟು ಇದು KE ಹೇಗೆ ತಲುಪಬೇಕು, ಯಾಕಂದರೆ ಅವರು ನೋಡ್ತಾರೆ, ತಲುಪೋವರೆಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಜಾಸ್ತಿ ಜನರಿಗೆ ಹೋದಷ್ಟು ಇದು ಅವರಿಗೆ ತಲುಪುತ್ತಾ, ಆವಾಗ ಒಂದು ಸೊಲ್ಯೂಷನ್ ಸಿಗುತ್ತೆ. ಎಲ್ಲ ರೀತಿಯಲ್ಲೂ ತುಂಬ ಡೌಟ್ಸ್ಗಳಿಗೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.